ಡಾಕ್ಟರ್ ಮಲ್ತೇಶ್ ಉಂಡಿಯವರೇ ನಮಸ್ಕಾರ. ನಮಸ್ಕಾರ ಸರ್. ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ. ಇದಕ್ಕೆ ಪೂರಕವಾದಂತಹ ವಾತಾವರಣ, ಪೂರಕವಾದಂತಹ ಒಂದು ಪರಿಸ್ಥಿತಿಯು ಕೂಡ ಬೇಕಾಗ್ತದೆ. ನಮ್ಮ ಒಂದು ಜೀವನ ಶೈಲಿಯು ಕೂಡ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆಯವರು ಒನ್ ವರ್ಲ್ಡ್ ಒನ್ ಹೆಲ್ತ್ ಎನ್ನುವಂತಹ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದಿವಿ. ಏನಿದು ಒನ್ ವರ್ಲ್ಡ್ ಒನ್ ಹೆಲ್ತ್ ಎನ್ನುವಂತಹದ್ದು? ಹೌದು ಸರ್. ಈಗ ನಾವು ಮಾನವರು ಆರೋಗ್ಯವಾಗಿ ಇರಬೇಕು ಅಂತ ನೋಡಿದ್ರೆ ಕೇವಲ ಮಾನವರ ಆರೋಗ್ಯ ಮಾತ್ರ ನೋಡಿದ್ರೆ ಸಾಕಾಗೋದಿಲ್ಲ. ಹೌದು. ಇದನ್ನ ಅರಿತ ವಿಶ್ವಸಂಸ್ಥೆ ಮತ್ತೆ ಇನ್ನಿತರ ಸಂಸ್ಥೆಗಳು ಒಟ್ಟಾಗಿ ಈ ಒನ್ ಹೆಲ್ತ್ ಒನ್ ವರ್ಲ್ಡ್ ಅಂದ್ರೆ ಒಂದು ಆರೋಗ್ಯ ಒಂದು ಜಗತ್ತನ್ನೋ ಒಂದು ಪರಿಕಲ್ಪನೆಯನ್ನ ಹುಟ್ಟು ಹಾಕಿದೆ. ಮತ್ತೆ ಈ ಪರಿಕಲ್ಪನೆಯಲ್ಲಿ ಪ್ರತಿಯೊಂದು ರಾಷ್ಟ್ರವು ಮಾನವನ ಆರೋಗ್ಯಕ್ಕೆ ಪೂರಕವಾಗಿ ಈ ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರ ಸಮತೋಲನ ಅಥವಾ ಆರೋಗ್ಯವಾಗಿ ಇರಬೇಕೆಂದು ಹೇಳುತ್ತದೆ. ಇದನ್ನೇ ಅಳವಡಿಸಿಕೊಂಡು ಭಾರತ ಸರ್ಕಾರವು ಕೂಡ ಹಲವಾರು ಪ್ರಯತ್ನದೊಂದಿಗೆ 2022ರಲ್ಲಿ ಈ ನ್ಯಾಷನಲ್ ಒನ್ ಹೆಲ್ತ್ ಮಿಷನ್ ಅನ್ನೋದನ್ನ ಹುಟ್ಟು ಹಾಕಿ ಹಲವಾರು ವಿಭಾಗಗಳು ಒಟ್ಟಿಗೆ ಕೆಲಸ ಮಾಡಬೇಕೆಂದು ಸಂಯೋಜನೆಯನ್ನ ಕೋರುತ್ತದೆ ಸರ್. ಅಂದ್ರೆ ಈಗ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಬರೀ ಮನುಷ್ಯರ ಆರೋಗ್ಯ ಮಾತ್ರ ಅಲ್ಲ, ಪ್ರಾಣಿಗಳದ್ದು ಮತ್ತು ಪರಿಸರದ ಆರೋಗ್ಯವನ್ನು ಜೊತೆಗೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಖಂಡಿತ ಸರ್. ಯಾಕಂದ್ರೆ ಕೇವಲ ಮಾನವರು ಆರೋಗ್ಯವಾಗಿರ್ಬೇಕು ಅಂತ ನೋಡ್ಕೊಂಡ್ರೆ ಸಾಕಾಗೋದಿಲ್ಲ. ಯಾಕೆ ಹೇಳ್ತೇನೆ ಈ ಮಾತನ್ನ ಅಂತ ಅಂದ್ರೆ 60% ಮಾನವನಿಗೆ ಬರುವ ಕಾಯಿಲೆಗಳು ಪ್ರಾಣಿಗಳಿಂದ ಬರುತ್ತವೆ ಅಥವಾ ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ಏರುಪೇರಿನಿಂದ ಬರುತ್ತದೆ ಸರ್. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನ ತೆಗೆದುಕೊಂಡ್ರೆ ಅದರಲ್ಲೂ ವಿಶೇಷವಾಗಿ ಕರಾವಳಿಯ ಪ್ರದೇಶಗಳೇನು ಹೇಳ್ತೀವಿ, ಕಾರವಾರ ಆಗ್ಬೋದು, ಅಂಕೋಲ ಆಗ್ಬೋದು, ಅಥವಾ ಭಟ್ಕಳ ಆಗ್ಬೋದು, ಹೊನ್ನಾವರ ಆಗ್ಬೋದು, ಕುಮಟಾ ಆಗ್ಬಹುದು, ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಯಾವ ಯಾವ ಒಂದು ಗಂಭೀರವಾದಂತಹ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಮತ್ತು ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಹೇಳ್ತೀನಿ. ಈ ನಮ್ಮ ಭಾಗದಲ್ಲಿ ಹತ್ತತ್ರ 140 ಕಿಲೋಮೀಟರ್ ಕೋಸ್ಟಲ್ ಲೈನ್ ಇದೆ, ಅದಕ್ಕಿಂತ ಹೆಚ್ಚೇ ಅನ್ಬಹುದು. ಈ ಕೋಸ್ಟಲ್ ಲೈನ್ ಅಲ್ಲಿ ಈ ಒನ್ ಹೆಲ್ತ್ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ನಾವು ನೋಡಿದ್ರೆ ಈ ಕಡೆ ಸಮುದ್ರ ಇದೆ, ಸಮುದ್ರದಲ್ಲಿ ಹಲವಾರು ಪ್ರಾಣಿಗಳಿರ್ತವೆ, ಮತ್ತೆ ಸಮುದ್ರ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಕಡೆ ಭೂಮಿಯಲ್ಲಿ ನೋಡಿದ್ರೆ 80% ಅರಣ್ಯ ಪ್ರದೇಶಗಳಿದೆ. ಅರಣ್ಯ ಪ್ರದೇಶದಲ್ಲಿ ಹಲವಾರು ಪ್ರಾಣಿಗಳು, ಜಂತುಹುಳುಗಳು ಇರ್ತವೆ. ಇದರಿಂದ ನಮಗೆ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಒಂದು 4-5 ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ನಾವು ನೋಡ್ಪಡುವಂತದ್ದು ರೇಬಿಸ್ ಅಥವಾ ಹುಚ್ಚು ನಾಯಿ ಕಾಯಿಲೆ ಅಂತ ಹೇಳ್ಬಿಟ್ಟು. ನಾಯಿಯಿಂದ ಕಾಯಿಲೆ ಬರುವ ಸಾಧ್ಯತೆಗಳು ಕೇವಲ ನಾಯಿಯಿಂದ ಮಾತ್ರವೇ ಬರೋದಿಲ್ಲ. 90% ನಾಯಿಯಿಂದ ಬಂದರೂ ಸಹ ಈ ಮ್ಯಾಮಲ್ ಸಸ್ತನಿ ವರ್ಗದ ಪ್ರಾಣಿಗಳು, ಅಂದ್ರೆ ಅದು ಬೆಕ್ಕಿರ್ಬೋದು ಅಥವಾ ಮನೆಯಲ್ಲಿ ಸಾಕಿರುವಂತಹ ಹಸು ಇರಬಹುದು, ಎಮ್ಮೆ ಇರಬಹುದು, ಇನ್ನಿತರ ವೈಲ್ಡ್ ಅನಿಮಲ್ಸ್ ಅಂತ ಕರಿತೀವಿ, ನರಿ ಇರಬಹುದು, ಮಂಗಗಳಿರ್ಬೋದು, ಮತ್ತೆ ಇನ್ನಿತರ ಪ್ರಾಣಿಗಳಿಂದ ಸಹ ಬರುವ ಸಾಧ್ಯತೆಗಳಿರ್ತವೆ. ಅದೇ ರೀತಿ ರೇಬಿಸ್ ಹೇಗೆ 100% ಮಾರಣಾಂತಿಕ, ಅಂದ್ರೆ ನಾವು ಚಿಕಿತ್ಸೆ ತಗೊಂಡಿಲ್ಲ ಅಂತಂದ್ರೆ ವ್ಯಕ್ತಿ ಸಾವನ್ನಪ್ಪೋ ಚಾನ್ಸಸ್ ಇರುತ್ತೆ. ಈ ರೇಬಿಸ್ ಕಾಯಿಲೆನೆ ನಾವು ಒನ್ ಹೆಲ್ತ್ ನ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಅಂತ ನಾವು ಉದಾಹರಣೆಯಾಗಿ ತಗೊಂಡ್ರೆ, ಈ ರೇಬಿಸ್ ಮನುಷ್ಯನಿಗೆ ಬರುತ್ತದೆ. ಎಲ್ಲಿಂದ ಬಂತು? ಒಂದು ನಾಯಿ ಅಥವಾ ಯಾವುದೇ ಸಸ್ತನಿ ರೇಬಿಸ್ ಪೀಡಿತವಾಗಿದ್ರೆ ಅದರ ಜೊಲ್ಲಿನಿಂದ ಅಥವಾ ಅದು ಉಗುರು ಪರಿಚಿದ್ರೆ ಅಲ್ಲಿನಿಂದ ನಮಗೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಆ ಪ್ರಾಣಿ ಎಲ್ಲಿನಿಂದ ತಗೊಂಡು? ಒಂದು, ಅದು ಕಾಡಿನಲ್ಲಿರುವಂತಹ ಸಿಲ್ವೆಟಿಕ್ ಸೈಕಲ್ ಅಂತೀವಿ, ಅಂದ್ರೆ ಕಾಡಿನಲ್ಲಿರುವ ಪ್ರಾಣಿಗಳಲ್ಲಿ ರೇಬಿಸ್ ವೈರಸ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ನಾಡಿನ ಒಂದು ನಾಯಿ, ಬೆಕ್ಕು ಅಥವಾ ಮಂಗ ಕಾಡಿನಲ್ಲಿ ಸಂಪರ್ಕಕ್ಕೆ ಬಂದು ರೇಬಿಸ್ ಅನ್ನ ತಗೊಂಡು ನಾಡಿನಲ್ಲಿ ಬಂದು ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ ಕಚ್ಚಿ ಕಾಯಿಲೆಯನ್ನ ಉಂಟು ಮಾಡ್ತಾ ಇರುತ್ತೆ. ಇದು ಪ್ರಾಣಿ ಮತ್ತು ಮನುಷ್ಯರದಾಯ್ತು. ಇನ್ನ ಈ ಪ್ರಕೃತಿ ಬಗ್ಗೆ ಹೇಳ್ಬೇಕಾದ್ರೆ ಸೇಮ್ ರೇಬಿಸ್ ಕಾಯಿಲೆಗೆ ನಾಯಿಗಳು ಹೇಗೆ ಬದುಕ್ತವೆ? ಅದಕ್ಕೆ ಆಹಾರ ಬೇಕು, ಅದರದೇ ಆದ ಒಂದು ಟೆರಿಟೋರಿಯಲ್ ನೇಚರ್ ಇದೆ. ಅಂದ್ರೆ ಈ ಭಾಗ ನನ್ನದು ಅಂತ ಹೇಳ್ಬಿಟ್ಟು ಅಲ್ಲೇ ತನ್ನ ಸಂತಾನೋತ್ಪತ್ತಿಯನ್ನು ಮಾಡಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡತ್ತೆ. ನಾವು ಮನುಷ್ಯರಾಗಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಡಿಸ್ಕ್ರಿಮಿನೇಟ್ ವೇಸ್ಟ್ ಡಿಸ್ಪೋಸಲ್, ಅಂದ್ರೆ ಯಾವುದೇ ವೇಸ್ಟ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಎಲ್ಲೆಂದರಲ್ಲಿ ಚೆಲ್ಲಿದ್ರೆ ಪ್ರಾಣಿಗಳು ತಮ್ಮ ಆಹಾರವನ್ನ ಹುಡ್ಕೊಂಡ್ ಬಂದಾಗ ಏನಾಗತ್ತೆ, ಅಲ್ಲೇ ವಾಸಿಸ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಆ ಭಾಗದಲ್ಲಿ ಮನುಷ್ಯರೇ ಬರ್ಲಿ, ಬೇರೆ ಪ್ರಾಣಿಗಳೇ ಬರ್ಲಿ,
ಅದು ಹಸಿವಿನಿಂದ ಇರ್ಬೋದು ಅಥವಾ ಯಾವುದೇ ಕಾರಣಕ್ಕೆ ಪ್ರಚೋದನೆಗೊಂಡು ಕಚ್ಚುವ ಚಾನ್ಸಸ್ ಇರುತ್ತೆ. ಇನ್ನ ರೇಬಿಸ್ ಪೀಡಿತ ಆಗಿದ್ರೆ ರೇಬಿಸ್ ಬರುವ ಚಾನ್ಸಸ್ ಇರುತ್ತೆ. ಇದೇ ರೀತಿ ರೇಬಿಸ್ ಮಾತ್ರವಲ್ಲದೆ ಲೆಪ್ಟೋಸ್ಪೈರೋಸಿಸ್ ಅಂದ್ರೆ ಇಲಿ ಜ್ವರ, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂದ್ರೆ ಮಂಗನ ಕಾಯಿಲೆ, H1N1 ಮತ್ತೆ ಏವಿಯನ್ ಇನ್ಫ್ಲೂಯೆನ್ಸಾ ಅಥವಾ ಹಂದಿ ಜ್ವರ H1N1 ಇವೆಲ್ಲ ಕಾಯಿಲೆಗಳು ಈ ಭಾಗದಲ್ಲಿ ಕಂಡು ಬರಬಹುದಾಗಿದೆ ಸರ್. ಬಹುಶಃ ಬೀದಿ ನಾಯಿಗಳ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಬೇಕು. ಅದರಿಂದಲೂ ಕೂಡ ಒಂದು ಪ್ರಮುಖವಾದಂತಹ ಒಂದು ಕಾರಣ ಆಗ್ಬೋದು ಈ ರ್ಯಾಬಿಸ್ನಂತಹ ರೋಗಗಳು ಹರಡುವುದಕ್ಕೆ. ಹೌದು ಸರ್. ಬೀದಿ ನಾಯಿಗಳು ಏನಂತಂದ್ರೆ ನಾವು 3 ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಪ್ರಾಣಿಯನ್ನ ನಾವು ಅಫ್ಕೋರ್ಸ್ ಆನಿಮಲ್ ಆಲ್ಸೋ ಡಿಸರ್ವ್ಸ್ ಟು ಬಿ ಆನ್ ದಿಸ್ ಅರ್ತ್ ಅಂದ್ರೆ ಪ್ರಾಣಿ ಅವುಗಳಿಗೂ ಕೂಡ ಜೀವಿಸುವುದಕ್ಕೆ ಹಕ್ಕಿದೆ ಖಂಡಿತ. ಆದರೆ ಮನುಷ್ಯನಿಗೆ ಕಾಯಿಲೆ ಉಂಟು ಮಾಡಿ ಅಥವಾ ಇನ್ನಿತರ ಪ್ರಾಣಿಗಳಿಗೂ ಕೂಡ ಕಾಯಿಲೆಯನ್ನ ಹರಡ್ತಾ ಇದೆ ಅಂತ ಅಂದ್ರೆ ನಾವು ಎಚ್ಚೆತ್ಕೊಂಡು ಕೇವಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಆನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್, ಪಶುಸಂಗೋಪನೆ, ಪಶು ವೈದ್ಯಕೀಯ, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಇನ್ನಿತರೆ ಅಥವಾ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಿರ್ಬೋದು, ಎಲ್ಲರೂ ಮತ್ತೆ ಜನಸಾಮಾನ್ಯರು ಕೂಡ ಎಚ್ಚೆತ್ಕೊಂಡು ನಾನು ಕೇವಲ ಅಲ್ಲೊಂದು ಇವತ್ತು ಆಹಾರ ಹಾಕ್ತೀನಿ ಅಂತ ಬಹುಶಃ ಸುಪ್ರೀಂ ಕೋರ್ಟ್ ಮತ್ತೆ ಇನ್ನಿತರೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಆಹಾರ ಕೊಡುವುದಕ್ಕೆ ಅಬ್ಜೆಕ್ಷನ್ ಇಲ್ಲ, ಆದರೆ ಅದಕ್ಕೆ ಆದ ರೀತಿ ರಿವಾಜುಗಳಿದಾವೆ. ಎಲ್ಲಿ ಕೊಡಬೇಕು, ಆಸ್ಪತ್ರೆ ಹತ್ರ ಕೊಡಬೇಡಿ, ಶಾಲೆಯ ಹತ್ತಿರದಲ್ಲಿ ಕೊಡಬೇಡಿ, ಒಂದು ಫಿಕ್ಸ್ಡ್ ಪ್ಲೇಸಸ್ ಅನ್ನ ಮಾಡಿಕೊಂಡು ಸಾಧ್ಯವಾದಷ್ಟು ಜನ ನಿಬಿಡ ಪ್ರದೇಶಗಳಿಂದ ದೂರ ಇಟ್ಕೊಂಡು ಮತ್ತೆ ಆಹಾರ ಕೊಡುತ್ತಿರುವಂತಹ ಬೀದಿ ನಾಯಿಗಳು ಅಥವಾ ಪ್ರಾಣಿಗಳಿಗೆ ರೇಬಿಸ್ ಲಸಿಕೆಯನ್ನ ಕೊಡುವ ಒಂದು ಜವಾಬ್ದಾರಿಯನ್ನು ಕೂಡ ತಗೊಳ್ಳಿ ಅಂತ ಹೇಳಿದೆ. ಅಂದ್ರೆ ನಾನು ಕೇವಲ ಆಹಾರವನ್ನ ಕೊಟ್ರೆ ಮಾತ್ರ ಸಾಕಾಗೋದಿಲ್ಲ, ಅದು ಕಾಯಿಲೆಯಿಂದ ನರಳಬಾರ್ದು ಮತ್ತೆ ಬೇರೆಯವರಿಗೆ ಕಾಯಿಲೆಯನ್ನ ಹರಡಬಾರ್ದು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಒಂದು ಅನುಸೂಚಿಗಳು ಬಂದಿದ್ದಾವೆ. ಕರಾವಳಿ ಪ್ರದೇಶದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಈ ಸಮುದ್ರ ಜಲಚರ ಜೀವಿಗಳು ಅಥವಾ ಮೀನಾಗ್ಬೋದು ಅಥವಾ ಇನ್ನಿತರ ಜೀವಿಗಳಾಗಬಹುದು. ಇವುಗಳಿಗೂ ಒನ್ ಹೆಲ್ತ್, ಒನ್ ಆರೋಗ್ಯ ಅಂದ್ರೆ ಈ ಒಂದು ಆರೋಗ್ಯ, ಇದಕ್ಕೂ ಏನು ಸಂಬಂಧ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನಾವು ಸಮುದ್ರ ಭಾಗದಲ್ಲಿ ಜೀವಿಸ್ತಾ ಇರೋದ್ರಿಂದ ಈ ಸಮುದ್ರ ಜೀವಿಗಳಿಂದ ಮನುಷ್ಯರಿಗೆ ಹರಡುವ ಕಾಯಿಲೆಗಳು ಕೆಲವಿದಾವೆ. ಇನ್ನ ಮನುಷ್ಯರಿಂದ ಆ ಪ್ರಾಣಿಗಳಿಗೆ, ಜಲಚರಗಳಿಗೆ ಕೂಡ ಕಾಯಿಲೆ ಬರೋದನ್ನ ಸಾಧ್ಯತೆಗಳಿದ್ದಾವೆ. ಇದನ್ನ ನಾವು ಆಲ್ಮೋಸ್ಟ್ 1800 ಇಸ್ವಿಯಲ್ಲೇ ರೊಡಾಲ್ಫ್ ವಿರ್ಚೋ ಅವರು ಝೂನೋಸಿಸ್ ಅಂದ್ರು, ಪ್ರಾಣಿಗಳಿಂದ ಕಾಯಿಲೆಗಳು ಮನುಷ್ಯರಿಗೆ ಬರುವಂತಹ ಚಾನ್ಸಸ್ ಇದೆ. ಇನ್ನು ಕೆಲವು ಬೈ ಡೈರೆಕ್ಷನಲ್ ಅಂದ್ರೆ ನಮ್ಮಿಂದ ಆ ಪ್ರಾಣಿಗಳಿಗೆ ಹೋಗುವ ಚಾನ್ಸಸ್ ಇದೆ. ಇದು ಮೊದಲನೇದು. ಎರಡನೇ ವಿಷಯ ಏನಂತ ಅಂದ್ರೆ ಈ ಜಲಚರಗಳು ನಾವು ವಾಸಿಸುತ್ತಿರುವಂತಹ ಸ್ಥಳದಿಂದ ಏನಾದ್ರೂ ಕಲುಷಿತ ನೀರು ಅಥವಾ ಕಲುಷಿತ ಅದು ಪೆಸ್ಟಿಸೈಡ್ ಇರ್ಬೋದು, ಇಲ್ಲ ಆಂಟಿಬಯೋಟಿಕ್ಸ್ ಇರ್ಬೋದು, ಸೊ ಅದೇನಾದ್ರೂ ಸಮುದ್ರಕ್ಕೆ ಸೇರಿ ಆ ಜಲಚರಗಳು ಅದನ್ನ ಸೇವನೆ ಮಾಡಿದ್ದೇ ಆದರೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಇವತ್ತು ನಾವು ಆಸ್ಪತ್ರೆಗಳಲ್ಲಿ ಅಥವಾ ಪಶುಸಂಗೋಪನೆ ಇಲಾಖೆ ಪಶು ವೈದ್ಯರು ಏನೋ ಮೆಡಿಸಿನ್ಸ್ ಅನ್ನ ಬಳಸ್ತಾ ಇರ್ತಾರೆ, ಆ ಮೆಡಿಸಿನ್ಸ್ ಮುಂದಿನ ದಿನಗಳಲ್ಲಿ ಬಳಸ್ಲಿಕ್ಕೆ ಯೋಗ್ಯ ಆಗದಂತಹ ಪರಿಸ್ಥಿತಿ ಬರಬಹುದು. ಯಾಕಂತ ಅಂದ್ರೆ ಬಯೋಮ್ಯಾಗ್ನಿಫಿಕೇಶನ್ ಅಂತೀವಿ. ಇಲ್ಲಿ ಸಣ್ಣ ಪ್ರಮಾಣದಾಗ ನಾನು ಇವತ್ತೇನಾಯ್ತು, ಇವತ್ತು ವೇಸ್ಟ್ ಆಗಿದ್ದ ಒಂದು ಮೆಡಿಸಿನ್ ನಾನು ಗಟಾರಲ್ಲಿ ಹಾಕ್ಬಿಡ್ತೀನಿ ಅಥವಾ ಚೆಲ್ ಬಿಡ್ತೀನಿ, ಇಂಡಿಸ್ಕ್ರಿಮಿನೇಟ್ ಆಗಿ ಎಲ್ಲಾದ್ರೂ ಹಾಕ್ಬಿಡ್ತೀನಿ ಅಂದ್ರೆ ಅದನ್ನ ಆ ಪ್ರಾಣಿ, ಮೀನ್ ಇರ್ಬೋದು ಅಥವಾ ಶ್ರಿಂಪ್ ಇರ್ಬೋದು, ಪ್ರಾನ್ಸ್ ಇರ್ಬೋದು, ಯಾವ್ದಾದ್ರು ಅದು ಏನಾದ್ರೂ ಕಾಲಕ್ರಮೇಣ ಸೇವನೆ ಮಾಡ್ತಾ ಬಂದ್ರೆ ಅದಕ್ಕೆ ಅನಾವಶ್ಯಕವಾಗಿ ನಾವು ಆಂಟಿಬಯೋಟಿಕ್ ಅನ್ನ ಕೊಡ್ತಾ ಇದೀವಿ. ಸೊ ಅದರ ಜೆನೆಟಿಕ್ ಮೇಕಪ್ ಏನಿರುತ್ತೆ, ವಂಶವಾಹಿನಿ ಆ ಆಂಟಿಬಯೋಟಿಕ್ ವಿರುದ್ಧ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡುತ್ತೆ. ಅದರಲ್ಲಿರುವಂತಹ ಕೆಲವು ಕ್ರಿಮಿಕೀಟಗಳು, ಮೈಕ್ರೋ ಆರ್ಗ್ಯಾನಿಸಮ್, ಮಿಣಿ ಜೀವಗಳು ಏನಿರ್ತವೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಆಗ್ಬಿಟ್ರೆ ಆ ಪ್ರಾಣಿಗಳಿಂದ ನಮಗೆ ಮುಂದಿನ ದಿನಗಳಲ್ಲಿ ಕಾಯಿಲೆ ಉಂಟು ಆದ್ರೆ ಅದಕ್ಕೆ ಯಾವುದೇ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಾಲ್ಮೊನೆಲೋಸಿಸ್, ಅದು ಜಲಚರಗಳಿಂದನೂ ಬರ್ಬೋದು ಅಥವಾ ಕೋಳಿ ಅಥವಾ ಏನು ಪ್ರಾಣಿಗಳಿಂದನೂ ಬರ್ಬೋದು. ಅದರಲ್ಲಿರುವಂತಹ ಈ ಒಂದು ಮಿಣಿ ಜೀವ ಏನಿದೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಆಂಟಿಬಯೋಟಿಕ್ ಗೆ ರೆಸಿಸ್ಟೆನ್ಸ್, ಪ್ರತಿರೋಧಕವನ್ನ ಬೆಳೆಸ್ಕೊಂಡ್ ಬಿಟ್ರೆ ನಾಳೆ ದಿನ ಮನುಷ್ಯರಿಗೆ ಅದರಿಂದ ಕಾಯಿಲೆ ತಗಲಿದ್ರೆ ನಾವು ಏನು ಮಾಡದಂತಹ ಪರಿಸ್ಥಿತಿಗೆ ಬರ್ತೀವಿ. ಸೊ ಅದಕ್ಕೋಸ್ಕರ ಜಲಚರಗಳಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ ಅಂತ ಒಂದು ಸರ್ವೆಲೆನ್ಸ್ ಸಿಸ್ಟಮ್, ಸರ್ವೇಕ್ಷಣೆಯನ್ನ ಮಾಡಿ ಮತ್ತೆ ಸಾಮಾನ್ಯ ಮನುಷ್ಯರಾದ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಬಹುದು ಮತ್ತೆ ಜಲಚರಗಳಿಂದ ನಮಗೆ ಬರುತ್ತಿರುವಂತಹ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ ಬಯಸ್ತೀನಿ. ಇನ್ನೊಂದು ವಿಚಾರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹದ್ದು. ಅದು ಸಮುದ್ರದಲ್ಲಾಗಬಹುದು ಅಥವಾ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗಬಹುದು ಅಥವಾ ಕಾಡಿನಲ್ಲೂ ಕೂಡ ಆಗಬಹುದು.
ಈ ಮಾಲಿನ್ಯಕ್ಕೂ ನಮ್ಮ ಆರೋಗ್ಯಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ? ಸಂಬಂಧ ಇದೆ ಸರ್. ಮಾಲಿನ್ಯ ಯಾವ ರೀತಿ ಆಗ್ಬೋದು ಅಂದ್ರೆ, ಒಂದು ನೀರಿನ ಮಾಲಿನ್ಯ ಆಗ್ಬೋದು, ಇಲ್ಲ ಈ ಮಣ್ಣಿನ ಮಾಲಿನ್ಯ ಆಗ್ಬೋದು, ವಾಯು ಮಾಲಿನ್ಯ ಆಗ್ಬೋದು. ಯಾವುದೇ ರೀತಿಯ ಮಾಲಿನ್ಯ ಆದ್ರೂ ಕೂಡ ಆ ಮಾಲಿನ್ಯಕ್ಕೆ ಕಾರಣವಾಗುವಂತ ಅಂಶಗಳು ಯಾವುದು? ಈಗ ತಾನೇ ಹೇಳ್ದೆ, ಅದು ಅಕಸ್ಮಾತ್ ಆಂಟಿಬಯೋಟಿಕ್ಸ್ ಅಂದ್ರೆ ನಾವು ಸೇವನೆ ಮಾಡುತ್ತಿರುವಂತಹ ಆಂಟಿಬಯೋಟಿಕ್ಸ್ ಅನ್ನ ಅಕಸ್ಮಾತ್ ಚೆಲ್ಲಿದ್ದೇ ಆಗಲಿ, ಅಥವಾ ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ನ ಕೊಡೋದು, ಇಲ್ಲ ಕೋಳಿ ಚೆನ್ನಾಗಿ ಬೆಳೀಲಿ, ಕುರಿ ಚೆನ್ನಾಗಿ ಬೆಳೀಲಿ ಅಂತ ಅದಕ್ಕೆ ಅನಾವಶ್ಯಕವಾಗಿ ಆಂಟಿಬಯೋಟಿಕ್ಸ್ ಕೊಡೋದು, ಅಥವಾ ವೈರಲ್ ಡಿಸೀಸ್ ಬಂದಿರುತ್ತೆ ಮಾನವರಿಗೆ, ಅವರಿಗೂ ಕೂಡ ಆಂಟಿಬಯೋಟಿಕ್ಸ್ ಕೊಡೋದು, ಅದರಿಂದನೂ ಕಲುಷಿತ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದ್ದು ಬೇರೆ ರೀತಿ, ಈಗ ವಾಯು ಮಾಲಿನ್ಯ ಸರಿಯಾಗಿ ಹೇಳಿದ್ರಿ. ಸೊ ಅಲ್ಲಿ ಹಲವಾರು ಇರಬಹುದು, ಅದರಲ್ಲಿ ಎರಡು ತರ ಬರುತ್ತೆ, ಔಟ್ಡೋರ್ ಏರ್ ಪೊಲ್ಯೂಷನ್, ಇಂಡೋರ್ ಏರ್ ಪೊಲ್ಯೂಷನ್. ಮನೆಯ ಒಳಗಡೆ ಕೂಡ ಉರುವಲೆಯಿಂದ ಅಥವಾ ಇನ್ನಿತರ ಏನೇ ಪದಾರ್ಥಗಳನ್ನು ಸುಡೋದ್ರಿಂದ ಮಾಲಿನ್ಯ ಬರ್ತಾರೋ, ಅಥವಾ ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಅದರಿಂದ ಕೂಡ ಮಾಲಿನ್ಯ ಆಗ್ಬಹುದು. ಇನ್ನು ಔಟ್ಡೋರ್ ಏರ್ ಪೊಲ್ಯೂಷನ್, ಈಗ ನೋಡ್ತೀವಿ ಮನೆಗೆ 1 ರಿಂದ 2 ಯಾವ್ದಾದ್ರು ವಾಹನಗಳಿರ್ತವೆ, ಅದರಿಂದ ಕೂಡ ಸಾಧ್ಯತೆ ಇರುತ್ತೆ. ಇಂಡಸ್ಟ್ರಿಗಳಿರ್ತವೆ, ಅದರಿಂದ ಕೂಡ ವಾಯು ಮಾಲಿನ್ಯ ಆಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಈ ರಿಸರ್ಚ್ ಸ್ಟಡಿ ಸಂಶೋಧನೆಗಳು ಹೇಳ್ತವೆ, ವಾಯು ಮಾಲಿನ್ಯದಿಂದನೇ ಮೋರ್ ದೆನ್ 30% ಪ್ರೀಟರ್ಮ್ ಡೆಲಿವರಿ ಅಂದ್ರೆ ಪ್ರಸವ ಪೂರ್ವ ಹೆರಿಗೆಗಳು ಈ ವಾಯು ಮಾಲಿನ್ಯದಿಂದನೇ ಆಗುವ ಸಂಭವನೀಯತೆ ಇರುತ್ತೆ ಅಂತ. ಅದೇ ರೀತಿ ಹಲವಾರು ಎಫೆಕ್ಟ್ ಆಗ್ತವೆ, ಒಂದು ಮನುಷ್ಯರಿಗೂ ಆಗತ್ತೆ, ಇನ್ನೊಂದು ಪ್ರಾಣಿಗಳಿಗೂ ಆಗತ್ತೆ ಅಂತ ಹೇಳಿ ಬಯಸ್ತೀನಿ ಸರ್. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ಈ ಪರಿಸರ ಮಾಲಿನ್ಯ ಅಂದ ತಕ್ಷಣ ನಾವು ಯೋಚನೆ ಮಾಡುವಂತಹದ್ದು ಪ್ಲಾಸ್ಟಿಕ್ಗಳ ಬಗ್ಗೆ, ದುರ್ಬಳಕೆಯ ಬಗ್ಗೆ. ಈ ಪ್ಲಾಸ್ಟಿಕ್ ಮತ್ತು ನಮ್ಮ ಆರೋಗ್ಯಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ? ಈಗ ಪ್ಲಾಸ್ಟಿಕ್ ಏನಾಗ್ಬಿಟ್ಟಿದೆ, ಮನುಷ್ಯರಲ್ಲಿ ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ. ಏನೇ ಆದ್ರೂ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಿದೀವಿ. ಅದಕ್ಕೋಸ್ಕರನೇ ಅಲ್ಲಿ 3R ಅಥವಾ 4R ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅಥವಾ ಮರುಬಳಕೆ ಮಾಡಿ ಅಂತ. ಅದಾಗ್ಯೂ ಕೂಡ ಜನರು ಎಷ್ಟೊಂದ್ಸತ ಏನಾಗತ್ತೆ, ಪ್ಲಾಸ್ಟಿಕ್ ಇನ್ನೆವಿಟಬಲಿ ಅಂದ್ರೆ ಗೊತ್ತಿದ್ದೋ ಗೊತ್ತಿರದೇನೋ ಸಮುದ್ರಕ್ಕೆ ಅಥವಾ ನೀರಿನ ಪ್ರದೇಶಕ್ಕೆ ಬಂದು ಸೇರಲ್ಪಡತ್ತೆ. ಆವಾಗ ಅದು ಸಣ್ಣ ಸಣ್ಣ ಪಾರ್ಟ್ಸ್ ಆಗಿ ಬ್ರೇಕ್ ಡೌನ್ ಆಗತ್ತೆ. ಅದನ್ನ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನ ಸಮುದ್ರದ ಜಲಚರಗಳು ಸೇವನೆ ಮಾಡ್ತವೆ, ನೀರಿನ ಜೊತೆಗೆ ಅಥವಾ ಅದರ ಆಹಾರದ ಮುಖಾಂತರ ಸೇವನೆ ಮಾಡ್ತವೆ. ಕಾಲಕ್ರಮೇಣ ಏನಾಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿದ್ದಂತಹ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಆ ದೇಹಗಳಲ್ಲಿ ಸೇರಿ 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 ಹೆಚ್ಚಿನ ಸಾಂದ್ರತೆಯನ್ನಾಗುತ್ತೆ. ಸೊ ಮೈಕ್ರೋ ಪ್ಲಾಸ್ಟಿಕ್ಸ್ ಹೆಚ್ಚಿನ ಸಾಂದ್ರತೆಗಳನ್ನು ಉಂಟು ಮಾಡಿದ್ರೆ ಹಲವಾರು ದುಷ್ಪರಿಣಾಮಗಳ ಜಲಚರಗಳ ಮೇಲೂ ಬೀಳ್ಬೋದು. ಅದಷ್ಟೇ ಅಲ್ಲ, ನೋಡಿ ಇಲ್ಲಿ ನಾವು ಕೇವಲ ಜಲಚರಗಳಿಗೆ ತೊಂದರೆ ಆಗತ್ತಪ್ಪ ನಾನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ತಪ್ಪಾಗತ್ತೆ. ಯಾಕಂತ ಅಂದ್ರೆ ಅದೇ ಮೀನನ್ನ ನಾವು ತಿಂತೀವಿ, ಅದೇ ಏಡಿಯನ್ನ ನಾವು ತಿಂತೀವಿ, ಅದೇ ಪ್ರಾನ್ಸ್ ಅನ್ನ ನಾವು ತಿಂತೀವಿ. ಸೊ ಏನಾಗತ್ತೆ, ಅದರಲ್ಲಿರುವಂತಹ ಮೈಕ್ರೋ ಪ್ಲಾಸ್ಟಿಕ್ಸ್ ನಮ್ಮ ದೇಹಕ್ಕೂ ಸೇರುತ್ತೆ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ದುಷ್ಪರಿಣಾಮಗಳನ್ನ ಬೀರಬಹುದು. ಇದರ ರೀತಿ ಹೆಚ್ಚಿನ ಸಂಶೋಧನೆಗಳು ಆಗ್ತಾ ಇದಾವೆ. ಖಂಡಿತ ಮುಂದೆ ಎಫೆಕ್ಟ್ ಆಗೋದು ಅಂದ್ರೆ ಏನಾದ್ರೂ ತೊಂದರೆ ಆದಾಗ ಎಚ್ಚೆತ್ತುಕೊಳ್ಳೋದಕ್ಕಿಂತ ನೀವು ಹೇಳ್ದಾಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನ ಸಾಧ್ಯವಾದಷ್ಟು ಈಗಲೇ ನಾವು ಎಚ್ಚೆತ್ಕೊಂಡು ಮಾಲಿನ್ಯವನ್ನ ತಡೆಗಟ್ಟಿದ್ದೆ ಅದರಲ್ಲಿ ಒಂದು ಪ್ರಕೃತಿಯನ್ನ ರಕ್ಷಣೆ ಮಾಡ್ತೀವಿ, ಜಲಚರಗಳು ಅಥವಾ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀವಿ. ಇದರ ಮುಖಾಂತರ ಮಾನವ ಆರೋಗ್ಯವನ್ನ ಖಂಡಿತವಾಗಿ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಬಯಸ್ತೀನಿ. ಇನ್ನೊಂದು ಕೆಲವು ಉದಾಹರಣೆಯನ್ನ ತೆಗೆದುಕೊಳ್ಳುವುದಿದ್ರೆ, ಈಗ KFD ಬಗ್ಗೆ ನಾವು ಈಗಾಗಲೇ ಮಾತನಾಡಿದ್ವಿ, ಮಂಗನ ಕಾಯಿಲೆ ಅಂತ ಹೇಳಿ. ಅವಾಗ ಕೇಳಿ ಬರ್ತಾ ಇರುವಂತಹದ್ದು ಕೋಳಿ ಜ್ವರ ಅಂತ ಒಂದು ಬರ್ತದೆ, ಅಥವಾ ಇನ್ನಿತರ ಕಾಯಿಲೆಗಳು ಕೂಡ ಈ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹದ್ದು. ಇವುಗಳ ಒಂದು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಏನೇನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ. ಈಗ ಮನುಷ್ಯರು ಕಾಡಿನ ಸಂಪರ್ಕದಲ್ಲಿ ಇರ್ತಾರೆ, ಅಥವಾ ತೋಟಗಳಿಗೆ ಸೊಪ್ಪು ಸದೆ ತರಬೇಕು ಅಂದ್ರೆ ಅವರು ಕಾಡಿಗೆ ಹೋಗ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅಂತ. ತುಂಬಾ ಚೆನ್ನಾಗಿ ಕೇಳಿದ್ರಿ ಸರ್. ನಮ್ಮ ಪ್ರದೇಶಕ್ಕೆ ಬಹಳ ಒಂದು ಅಪ್ಲೈ ಆಗುವಂತದ್ದು ಇದು. ಏನಂತ ಅಂದ್ರೆ, ಕಾಡಿನ ಒಳಗೆ ಅಥವಾ ಸುತ್ತಮುತ್ತಲಿರುವಂತಹ ಜನಗಳು ಅನಿವಾರ್ಯವಾಗಿ ಹಲವಾರು ಕಾರಣಗಳಿಂದ ಕಾಡೊಳಗೆ ಹೋಗ್ತಾರೆ, ಬರ್ತಾರೆ, ಅಥವಾ ಅಲ್ಲೇ ಜೀವಿಸ್ತಾ ಇರ್ತಾರೆ. ಸೊ ಅಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ತಗೋಬಹುದು. ಈ KFD ಅನ್ನೋದು ಮಂಗನ ಕಾಯಿಲೆ, ಮಂಗನ ಹೆಸರಿದ್ರು ಕೂಡ ಮಂಗ ಆಕ್ಚುಲಿ ಆಂಪ್ಲಿಫೈಯರ್ ಹೋಸ್ಟ್ ಅಂತ. ಅಂದ್ರೆ ಅದು ಕೂಡ ಕ್ಯಾಸಿನೂರು ಫಾರೆಸ್ಟ್ ಡಿಸೀಸ್ ಇಂದ ಸಫರ್ ಆಗಿ ಸಾವನ್ನಪ್ಪತ್ತೆ. ಆ ಸಾವನ್ನಪ್ಪದ ಮಂಗದಿಂದ ಆಕ್ಚುಲಿ ಟ್ರಾನ್ಸ್ಮಿಟ್ ಮಾಡೋದು ಅಂದ್ರೆ ಹರಡುವಂತಹದ್ದು ಟಿಕ್ ಅಂತ ಕರಿತೀವಿ, ಉಣ್ಣೆ. ಹಿಮೋಫೈಸೈಲಿಸ್ ಅನ್ನೋ ಒಂದು ಉಣ್ಣೆ ಏನಿರುತ್ತೆ, ಆ ಮಂಗವನ್ನ ಬಿಡತ್ತೆ, ಬೇರೆ ಮಂಗಗಳನ್ನಾದ್ರೂ ಹುಡ್ಕೊಂಡು ಹೋಗುತ್ತೆ, ಅಥವಾ ರೋಡೆಂಟ್ಸ್ ಅಲ್ಲಿರುವಂತಹ ಸಣ್ಣ ಸಣ್ಣ ಸಸ್ತನಿ ವರ್ಗದ ಪ್ರಾಣಿಗಳನ್ನ ಹುಡ್ಕೊಳತ್ತೆ. ಈ ಒಂದು ಏನು ನಡೀತಾ ಇರುತ್ತೆ ಸೈಕಲ್, ಅವಾಗ ಮನುಷ್ಯರು ಎಂಟ್ರಿ ಆಗ್ತಾರೆ. ಒಂದು ಅವರ ಹಸುಗಳಿಗೆ ಏನಾದ್ರೂ ಆಹಾರ ತಗೊಳಕ್ ಇರ್ಬೋದು, ಅಥವಾ ಇನ್ನಿತರ ಕಾರಣಗಳಿಗೆ ಏನಾದ್ರೂ ಎಂಟ್ರಿ ಆದ್ರೆ ಅವಾಗ ಇದು ಕಾಯ್ಕೊಂತಿರತ್ತೆ.
ಉಣ್ಣೆ ಮನುಷ್ಯರಿಗೆ ಏರಿ ಕಚ್ಚಿದ್ರೆ ಇನಿಷಿಯಲಿ ಅಂದ್ರೆ ಪ್ರಾರಂಭದಲ್ಲಿ ಅವರಿಗೆ ನೋವು ಗೊತ್ತಾಗಲ್ಲ, ಹತ್ತಿದೆ ಅಂತ ಕೂಡ ಗೊತ್ತಾಗಲ್ಲ. ಅದು ಕೆಮಿಕಲ್ ಅನ್ನ ರಿಲೀಸ್ ಮಾಡಿ ಅಂಟ್ಕೊಂಡು ರಕ್ತವನ್ನ ಹೀರತ್ತೆ. ರಕ್ತವನ್ನ ಪೂರ್ತಿಯಾಗಿ ಹೀರಿ ಕೆಳಗಡೆ ಬೀಳತ್ತೆ. ಈ ರಕ್ತವನ್ನ ಹೀರಿದ್ರೆ ಮಾತ್ರ ಸಮಸ್ಯೆ ಇರ್ಲಿಲ್ಲ. ಆದರೆ ರಕ್ತ ಹೀರುವ ಸಂದರ್ಭದಲ್ಲಿ KFD ಎಂಬ ವೈರಸ್ ಏನಾದ್ರೂ ಅದು ಪೀಡಿತ ಆಗಿ ಮನುಷ್ಯರಿಗೆ KFD ವೈರಸ್ ಅನ್ನ ಟ್ರಾನ್ಸ್ಮಿಷನ್ ಮಾಡಿದ್ರೆ ಮಂಗನ ಕಾಯಿಲೆ ಆಗುವ ಚಾನ್ಸಸ್ ಇರುತ್ತೆ. ಮಂಗನ ಕಾಯಿಲೆಯಿಂದ ನಿಯರ್ಲಿ 10% ಜನ ಸಾಯುವ ಸಂಭವನೀಯತೆ ಕೂಡ ಇರುತ್ತೆ. ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕು? ಒಂದು, ಕಾಡಿಗೆ ಹೋಗೋದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಓಕೆ, ಸಾಧ್ಯವಾಗ್ತಾ ಇಲ್ಲ, ಹೋಗ್ಲೇಬೇಕು ಅಂತ ಸಂದರ್ಭ ಬಂದಿದ್ರೆ, ನಿಮ್ಮ ಪ್ರದೇಶದಲ್ಲಿ KFD ಕಾಯಿಲೆಗಳು ಕಂಡು ಬಂದಿದ್ರೆ ಈ ಉಣ್ಣೆ ನಿವಾರಣಾ ಔಷಧಿಗಳು ಅಂತ ಕರಿತೀವಿ, ಅದನ್ನ DMP ಆಯಿಲ್ ನಿಮ್ಮ ಹತ್ತಿರದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅಂದ್ರೆ ಎಲ್ಲಿ ಆ ಭಾಗಗಳಲ್ಲಿ KFD ಕಂಡು ಬಂದಿದೆ, ಉತ್ತರ ಕನ್ನಡದ ಉದಾಹರಣೆ ಸಿದ್ದಾಪುರ ಮತ್ತು ಇನ್ನಿತರ ತಾಲೂಕುಗಳಲ್ಲಿ KFD ಎಲ್ಲಿ ಕಂಡು ಬರುತ್ತೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ DMP ಆಯಿಲ್ ಲಭ್ಯ ಇದೆ. ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತರು ಇಲ್ಲೇ ಹತ್ತಿರದ ವೈದ್ಯಾಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರೆ DMP ಆಯಿಲ್ ಅನ್ನ ನಿಮ್ಮ ಮೈಗೆ, ಎಸ್ಪೆಷಲಿ ಕೈ, ಕಾಲು ಮತ್ತೆ ಬೆನ್ನು, ಇದಕ್ಕೆ ಹಚ್ಕೊಂಡು ಹೋದ್ರೆ ಆ ಉಣ್ಣೆ ನಿಮ್ಮ ಮೇಲೆ ಹತ್ಕೊಳ್ಳೋದಿಲ್ಲ. ಎರಡನೇದ್ದು, ಪೂರ್ಣ ಪ್ರಮಾಣದ ಟ್ರೌಸರ್ ಅಂದ್ರೆ ಕೆಳಗಡೆ ಪ್ಯಾಂಟ್ ಅನ್ನ ಪೂರ್ತಿಯಾಗಿ ಹಾಕೊಳ್ಳೋದು, ಮತ್ತೆ ಶರ್ಟ್ ಅನ್ನು ಕವರ್ ಮಾಡ್ಕೊಳ್ಳೋದು. ಮತ್ತೆ ಮನೆಗೆ ಹಿಂದಿರುಗಿದ ತಕ್ಷಣ ಇನ್ನೊಬ್ಬರಿಗೆ ಹೇಳಿ ಬೆನ್ನ ಮೇಲೆ ಏನಾದ್ರೂ ಉಣ್ಣೆ ಕೂತಿದ್ಯಾ ಅಥವಾ ಕಾಲ್ ಮೇಲೆ, ಕೈ ಮೇಲೆ ಎಲ್ಲಾದ್ರೂ ನೋಡ್ಕೊಂಡು ಉಣ್ಣೆ ಕೂತಿದ್ರೆ ನಿಧಾನ್ಗೆ, ಟ್ವೀಸರ್ ಅಂತ ಕರಿತೀವಿ, ಅದನ್ನ ಕ್ರಶ್ ಮಾಡ್ಬೇಡಿ, ಅಂದ್ರೆ ಒತ್ತಬಾರ್ದು, ನಿಧಾನವಾಗಿ ತಕ್ಕೋಬೇಕು. ಒತ್ತಿದ್ರೆ ಏನಾಗತ್ತೆ, ಅದ್ರೊಳಗೆ KFD ವೈರಸ್ ಇದ್ರೆ ಒಳಗಡೆ ಹೋಗತ್ತೆ. ಸೊ ನಿಧಾನವಾಗಿ ಒಂದು ಚುಂಚಿಗೆ ಅಂತ ಕರೀತಾರಲ್ಲ, ಅದ್ರಲ್ಲಿ ಜಸ್ಟ್ ಒಂದು ಚಿವುಟು, ಅದನ್ನ ಪೂರ್ತಿ ಒತ್ತದೆ ನಿಧಾನವಾಗಿ ತೆಗೆದ್ರೆ ಅದು ಆಚೆ ಬರುತ್ತೆ. ಇದರ ಜೊತೆಗೆ KFD ವ್ಯಾಕ್ಸಿನ್ ಅನ್ನ ಚುಚ್ಚುಮದ್ದು ಕೂಡ ಇದೆ. ಈ ಚುಚ್ಚುಮದ್ದು ಎಲ್ಲಿ ಯಾವ ಭಾಗಗಳು ಎಂಡಮಿಕ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆ ಭಾಗಗಳಲ್ಲಿ ಕೊಡ್ತಾರೆ. ಪೀಕ್ ಸೀಸನ್ ಯೂಶುವಲಿ ನವೆಂಬರ್ ಇಂದ ಶುರು ಆಗುತ್ತೆ, ಪ್ರಿಫರೇಬ್ಲಿ ಅದಕ್ಕಿಂತ ಮುಂಚೆ ಅಂದ್ರೆ ಮಳೆಗಾಲದಲ್ಲಿ ತಗೊಂಡ್ರೆ ಚಳಿಗಾಲದ ಆನ್ವರ್ಡ್ಸ್ ಏನ್ ಪೀಕ್ ಆಗುತ್ತೆ, ವರ್ಷಕ್ಕೆ ಒಂದ್ಸತಿ ಆದ್ರೂ ಈ KFD ವ್ಯಾಕ್ಸಿನ್ ಅನ್ನ ದಯವಿಟ್ಟು ತಗೊಳ್ಳಿ. ಅದಕ್ಕೆ ರೆಫ್ಯೂಸ್ ಮಾಡಬೇಡಿ, ಅದು ನಿಮ್ಮ ಒಳ್ಳೇದಕ್ಕೆ. KFD ವ್ಯಾಕ್ಸಿನ್ ತಗೊಂಡಿನಿ ಅಂತ 100% ನನಗೆ ಬರೋದೇ ಇಲ್ಲ ಅಂತಲ್ಲ, ಆದ್ರೆ ನಿಮಗೆ KFD ಬರುವ ಸಾಧ್ಯತೆ ಅಥವಾ ತೀವ್ರ ಸ್ವರೂಪದ ಕಾಯಿಲೆ ಬರುವ ಸಾಧ್ಯತೆಗಳನ್ನ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ DMP ಆಯಿಲ್ ಅಥವಾ ಕಾಡಿಗೆ ಹೋದಾಗ ಪೂರ್ಣ ಪ್ರಮಾಣದ ಹಚ್ಕೋಬಹುದು. ಇದನ್ ಮಾಡಿದ್ರೆ KFD ಕಾಯಿಲೆಗಳನ್ನ ಕಡಿಮೆ ಮಾಡ್ಬೋದು. ಇನ್ನೆರಡು ಕೇಳಿದ್ರಿ, ಈ ಪಕ್ಷಿಯಿಂದ ಕೂಡ ಕಾಯಿಲೆ ಬರುತ್ತಾ ಅಂತ. ಇದು ಕೂಡ ಏನಂತಂದ್ರೆ COVID-19 ಬಹುಶಃ ಎಲ್ಲ ಮನೆಗಳು, ದೇಶಗಳನ್ನ ನಿದ್ದೆಗೆಡಿಸುವಂತಹ ಕಾಯಿಲೆ. ಅದೇ ರೀತಿ ಪ್ಯಾಂಡಮಿಕ್ ಪೊಟೆನ್ಶಿಯಲ್, ಹಲವಾರು ದೇಶಗಳಿಗೆ ಹರಡುವ ಸಾಧ್ಯತೆ ಇರುವಂತಹ ಈ ಒಂದು ಕಾಯಿಲೆ ಅಂತ ಅಂದ್ರೆ ಈ ಪಕ್ಷಿ ಜ್ವರ. ಸದ್ಯದ ಮಟ್ಟಿಗೆ ಪಕ್ಷಿಯಲ್ಲಿರುವಂತಹ ವೈರಾಣುಗಳು ಮನುಷ್ಯರಿಗೆ ಬೇಗನೆ ಶಿಫ್ಟ್ ಆಗ್ತಾ ಇಲ್ಲ. ಅದಕ್ಕೆ ಹಲವಾರು ಟೈಮ್ ತಗೊಳತ್ತೆ. ಒಂದು, ನಿಕಟ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಗಳು ಪದೇ ಪದೇ ಅದ್ರ ಜೊತೆಗೆ, ಈಗ ಕಾಯಿಲೆ ಪೀಡಿತ ಪಕ್ಷಿಯೊಡನೆ ಕೆಲಸ ಮಾಡ್ತಾ 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 ಕೆಲವರಲ್ಲಿ ಕಂಡು ಬಂದಿದೆ. ಸೊ ಅದು ನಾವು ಆ ವೈರಸ್ ಏನಾದ್ರೂ ಅಡ್ಯಾಪ್ಟ್ ಆಗ್ಬಿಟ್ಟು ಸೊ ಮಾನವರಲ್ಲಿ ಹರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಹೇಗೆ ನಾವು ಈ ಹಂದಿ ಜ್ವರ ಅಂತ ಕೇಳಿರ್ಬೋದು, H1N1 ಮನುಷ್ಯರಿಂದ ಮನುಷ್ಯರಿಗೆ ಹರಡುತ್ತೆ, ಆದ್ರೆ H5N1 ಇನ್ನು ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ಸಾಧ್ಯತೆಗಳು ಕಡಿಮೆ ಇರೋದ್ರಿಂದ ಈಗಲೇ ಎಚ್ಚೆತ್ಕೊಂಡು ಯಾವ್ದಾದ್ರು ನೀವು ಸಾಕಿರುವಂತಹ ಪೌಲ್ಟ್ರಿಗಳು ಅಥವಾ ಪಕ್ಷಿಗಳ ಏನಾದ್ರೂ ಸಾಕಿದ್ರೆ, ನಿಮಗೆ ತಿಳಿದ ಮಟ್ಟಿಗೆ ಏನಾದ್ರೂ ಅದಕ್ಕೆ ಸೋಂಕಿನ ಲಕ್ಷಣಗಳು ಕಂಡು ಬಂದ್ರೆ ನೀವೇ ಸ್ವತಃ ಚಿಕಿತ್ಸೆ ಕೊಡದೆ ಪಶು ವೈದ್ಯರಿಗೆ ಕರೆದ್ಬಿಟ್ಟು ಅದನ್ನ ಚಿಕಿತ್ಸೆಯನ್ನ ಕೊಡಿ. ಮತ್ತೆ ತುಂಬಾ ಪಕ್ಷಿಗಳು ಏಕಕಾಲದಲ್ಲಿ ಏನಾದ್ರೂ ರೋಗದ ಲಕ್ಷಣಗಳನ್ನ ತೋರಿಸ್ತಾ ಇದ್ರೆ ಪಶು ವೈದ್ಯರು ಅಥವಾ ಪಶು ಸಂಗೋಪನಾ ಇಲಾಖೆಯ ಮಾಹಿತಿಯನ್ನ ನೀಡಿ ಅವ್ರು ಹೇಗೆ ಹೇಳ್ತಾರೆ ಅದನ್ನ ಪಾಲಿಸೋದು ಅರ್ಥ. ಮತ್ತೆ ಯಾರು ಅದನ್ನ ಪಕ್ಷಿಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಈಗ ಉದಾಹರಣೆ ಸಿಂಪ್ಲೆಸ್ಟ್ ಹೇಳ್ಬೇಕು ಅಂದ್ರೆ ಪೌಲ್ಟ್ರಿಯಲ್ಲಿ ಹೋಗಿ ಮೊಟ್ಟೆ ತಗೊಂಬರೋನ್ ಇರ್ಬೋದು ಅಥವಾ ಆಹಾರ ಹಾಕೋರ್ ಇರ್ಬೋದು, ಗ್ಲೌಸ್ ಅನ್ನ ಬಳಸಿ. ಎಷ್ಟೋ ಸತೆ ಏನಾಗತ್ತೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ಗ್ಲೌಸ್ ಅನ್ನ ಹಾಕದೆ ಅಥವಾ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅನ್ನ ಹಾಕದೆ ನಾವು ಆ ಪ್ರಾಣಿಗಳನ್ನ ಹ್ಯಾಂಡಲ್ ಮಾಡ್ತೀವಿ. ಅದನ್ನ ದಯವಿಟ್ಟು ಮಾಡ್ಬೇಡಿ. ಇವನ್ ಕಾಡಿನಲ್ಲಿ ಪ್ರಾಣಿ ಯಾವ್ದಾದ್ರು ಮಂಗ ಸತ್ ಬಿದ್ರೆ ನೀವೇ ಕೈಲೇ ಎತ್ಕೊಳಕ್ ಹೋಗ್ಬೇಡಿ. ಹತ್ತಿರದ ಪಶು ಸಂಗೋಪನಾ ಇಲಾಖೆ ಇದ್ರೆ ಅವ್ರಿಗೆ ತಿಳಿಸಿ, ಇಲ್ಲ ಫಾರೆಸ್ಟ್ ಆಫೀಸರ್ ಇರ್ತಾರೆ ಅವ್ರಿಗೆ ತಿಳಿಸಿ. ಈ ಒನ್ ಹೆಲ್ತ್ ಉದ್ದೇಶನೇ ಅದೇ, ಕೇವಲ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಮೋರ್ ದೆನ್ 18 ಡಿಪಾರ್ಟ್ಮೆಂಟ್ಸ್ ಅಂಡ್ ಮಿನಿಸ್ಟ್ರೀಸ್ ಅನ್ನ ಒಟ್ಟಿಗೆ ಸೇರಿಸಿ ಮಾನವನ ಕಾಯಿಲೆಗಳು ಪ್ರಾಣಿ ಮತ್ತೆ
ಪರಿಸರದ ಆರೋಗ್ಯದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ಬಿಟ್ಟು ಕೇವಲ ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಅಥವಾ ವೈದ್ಯಕೀಯ ಶಿಕ್ಷಣ ಮಾತ್ರ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೆಟರ್ನರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟ್, ಫಿಶರೀಸ್ ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಲ್ಲರನ್ನ ಒಳಗೂಡಿಸಿ ಸಾಧ್ಯವಾದ ಮಟ್ಟಿಗೆ ಕಾಯಿಲೆಗಳನ್ನ ನಿಯಂತ್ರಣ ಮಾಡೋದೇ ಮೂಲ ಉದ್ದೇಶ. ಈಗ ಈ ಒಂದು ಅಭಿಯಾನದಲ್ಲಿ ಒನ್ ವರ್ಲ್ಡ್ ಒನ್ ಹೆಲ್ತ್, ಇದರಲ್ಲಿ ಜನಸಾಮಾನ್ಯರು ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಪಾಲ್ಗೊಳ್ಬೇಕು ಅಂತ? ಸರಿಯಾಗಿ ಕೇಳಿದ್ರಿ ಸರ್. ಕೆಲವು ಸತ್ ಒನ್ ಹೆಲ್ತ್ ಒಂದು ಕಾನ್ಸೆಪ್ಟ್ ಅಥವಾ ದೇವೋದ್ದೇಶಗಳನ್ನ ಹೇಳಿದಾಗ ಏನಾಗತ್ತೆ, ಏನಪ್ಪಾ ಇದು ಅವ್ರ ಮಟ್ಟದಲ್ಲಿ ಆಗೋದು, ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಗೋದು ಅಥವಾ ಮಿನಿಸ್ಟ್ರಿಗಳ ಮಟ್ಟದಲ್ಲಿ ಆಗೋದು ಅಂತ ನಾವೆಲ್ಲ ಭಾವಿಸ್ತೀವಿ. ಅದು ಸಂಪೂರ್ಣ ಸರಿಯಲ್ಲ. ಏನಂತ ಅಂದ್ರೆ ಜನಸಾಮಾನ್ಯರಾದ ನಾನು ಒಬ್ಬ ಬಾಲಕನಾಗಿರ್ಬೋದು, ಬಾಲಕಿಯಾಗಿರ್ಬೋದು, ಅಥವಾ ವಯಸ್ಕರಾಗಿರ್ಬೋದು, ಅಥವಾ ವೃದ್ಧರಾಗಿರ್ಬೋದು, ಎಲ್ಲರೂ ನಿಮ್ಮ ಮನೆಗಳಲ್ಲಿ ಏನ್ ಮಾಡ್ಬೋದು ಅಥವಾ ನಿಮ್ಮ ಕೆಲಸದ ಕಾರ್ಯಗಳಲ್ಲಿ ಏನಾದ್ರೂ ಬದಲಾವಣೆಗಳನ್ನು ಮಾಡ್ಕೋಬಹುದಾ? ಅದರಿಂದ ಖಂಡಿತ ನೀವು ಒನ್ ಹೆಲ್ತ್ ಅನ್ನ ಮಾಡ್ಬೋದು. ಉದಾಹರಣೆಗೆ ಹೇಳ್ತೀನಿ, ಈಗ ನಾನು ಒಬ್ಬ ಬಾಲಕ ಅಥವಾ ಬಾಲಕಿ, ನಾನು ಏನನ್ನ ಕಲ್ತ್ಕೋಬೇಕು, ಎಸ್ಪೆಷಲಿ ಸ್ಕೂಲ್ ಚಿಲ್ಡ್ರನ್, ಮುಂದಿನ ಯುವಕರು ನೀವು, ಹೌದಾ? ಸೊ ನೀವು ಕಲ್ತ್ಕೊಂಡ್ರೆ ನಿಮ್ಮ ಮನೆಗಳಲ್ಲಿ ಪರಿಸರಗಳಲ್ಲಿ ವ್ಯತ್ಯಾಸವನ್ನ ಕಂಡು ಬರ್ಬೋದು. ಆಗ್ಲೇ ನೀವು ಕೇಳ್ತಾ ಇದ್ರಿ ಪೊಲ್ಯೂಷನ್ ಇಂದ ಅಫೆಕ್ಟ್ ಆಗುತ್ತೆ. ಸಿಂಪ್ಲೆಸ್ಟ್ ಥಿಂಗ್, ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಚೆಲ್ಬೇಡಿ. ನಿಮ್ಮ ಮನೆಯ ಸುತ್ತಮುತ್ತಲು ನೀರ್ ನಿಲ್ತಾ ಇದೆಯಾ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ. ಕಸವನ್ನ ಎಲ್ಲವೆಂದರಲ್ಲಿ ಚೆಲ್ಬೇಡಿ. ಮನೆ ಮನೆಗೆ ಕಸ ಇಲ್ಲೇ ತಗೊಂಡ್ ಬರುವಂತಹ ವ್ಯವಸ್ಥೆ ಇದ್ರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿ. ಅಂತಹ ವ್ಯವಸ್ಥೆ ಇಲ್ಲದಂತಹ ಪ್ರದೇಶಗಳಲ್ಲಿ ಯಾವ್ದಾದ್ರು ಒಂದು ಗುಂಡಿಯನ್ನ ತೋಡಿ ಅದ್ರ ಮೇಲೆ ಮಣ್ಣನ್ನ ಹಾಕ್ಬೇಕು. ಓಪನ್ ವೇಸ್ಟ್ ಎಲ್ಲೂ ಕಾಣಿಸ್ಬಾರ್ದು. ಅದರಿಂದ ನೊಣ ಆದ್ರೂ ಬರ್ಬೋದು ಅಥವಾ ಇನ್ನಿತರ ವೆಕ್ಟರ್ಸ್, ಸೊಳ್ಳೆಗಳ ಉತ್ಪತ್ತಿ ಕೂಡ ಆಗ್ಬೋದು. ನೀರ್ ನಿಂತ್ರೆ ಡೆಂಗಿ, ಚಿಕನ್ ಗುನ್ಯಾ, ಮಲೇರಿಯಾ, ಹಲವಾರು ಕಾಯಿಲೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊಳ್ಳೆಗಳ ನಿಯಂತ್ರಣ ಅದು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಮನೆಯ ಸುತ್ತಮುತ್ತಲ ನೀರ್ ನಿಂತ್ಕೊಳ್ಳಾರ್ದು ನೋಡಿ, ಅಟ್ ಲೀಸ್ಟ್ ವಾರಕ್ಕೊಂದ್ಸತೆ ಕ್ಲೀನ್ ಮಾಡಿ. ಇದರ ಜೊತೆಗೆ ಈಗ ಹೇಳಿದ್ರಿ ನಮ್ಮ ಪ್ರದೇಶಗಳಲ್ಲಿ KFD ಕಾಯಿಲೆ ಇದೆ, ಹೌದಾ? ಕಾಡಿಗೆ ಸಾಧ್ಯವಾದಷ್ಟು ಹೋಗ್ಬೇಡಿ. ಹೋಗೋ ಅವಶ್ಯಕತೆ ಬಿದ್ದರೆ ಹೇಳ್ದಂಗೆ ತೈಲವನ್ನ ಲೇಪನೆ ಮಾಡ್ಕೊಳ್ಳಿ, ಪೂರ್ತಿಯಾದ ಪ್ರಮಾಣದಲ್ಲಿ ಬಟ್ಟೆಯನ್ನ ಧರಿಸಿ, ಮತ್ತೆ ಮನೆಗೆ ಬಂದ ತಕ್ಷಣ, ಮನೆ ಅಂದ್ರೆ 5 ಅವರ್ ದೂರ ಇದ್ರೆ ಬೇಡ, ಜಸ್ಟ್ ಕಾಡಿನಿಂದ ಹೊರಗಡೆ ಬಂದ ತಕ್ಷಣ ಒಂದ್ಸತೆ ಪ್ರೈವಸಿ ಇತ್ತು ಅಂತ ಅಂದ್ರೆ ನಿಮ್ಮ ಬೆನ್ನು, ಕಾಲು ಮತ್ತೆ ಕೈ ಇವ ಸ್ಥಳಗಳಲ್ಲಿ ಏನಾದ್ರೂ ಉಣ್ಣೆ ಹತ್ಕೊಂಡಿದ್ಯಾ ನೋಡಿ ಅದನ್ನ ಬಿಡಿಸ್ಕೋಬೇಕು. ಇನ್ನ ಮನೆಯಲ್ಲಿ ಯಾರಾದ್ರೂ ರೋಗ ಲಕ್ಷಣ ಬಂದ್ರೆ, ಉದಾಹರಣೆ ಜ್ವರ ಬಂತು ಅಂತ ಹೇಳಿ ಎಲ್ಲಾನು ಮನೆ ಔಷಧಿಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಜ್ವರ ಕಡಿಮೆ ಆಗಿದ್ಯಾ ಅಥವಾ ಇವನ್ ಜ್ವರ ಒಂದೇ ದಿನ ಇದ್ದನು ಸುತ್ತಮುತ್ತಲು ಏನಾದ್ರೂ KFD ಪಾಸಿಟಿವ್ ಕೇಸಸ್ ಬಂದಿದ್ಯಾ, ತಕ್ಷಣ ನಿಮ್ಮ ಹತ್ತಿರದ ವೈದ್ಯರಿಗೆ ತೋರಿಸಿ. ಸರ್ಕಾರಿ ವೈದ್ಯರಿಗೆ ತೋರಿಸಿ, ಬೇರೆಯವ್ರಿಗೆ ತೋರಿಸಿ, ಒಟ್ಟಿನಲ್ಲಿ ವೈದ್ಯರಿಗೆ ತೋರಿಸ್ಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಲ ಸೌಲಭ್ಯಗಳು ಲಭ್ಯ ಇದಾವೆ. ಎಸ್ಪೆಷಲಿ ತುಂಬಾ ಎಫರ್ಟ್ ಹಾಕಿ ಫೀಲ್ಡ್ ವರ್ಕರ್ಸ್ KFD ಕಾಯಿಲೆ ವಿರುದ್ಧ ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ ಹಲವಾರು ಕಾಯಿಲೆಗಳಿಗೆ ನಿಮ್ಮ ಮನೆಯ ಸುತ್ತಮುತ್ತಲು ಅಥವಾ ಒಳಗೆ ಅಥವಾ ನೀವು ಕಾರ್ಯಸ್ಥಳಗಳಲ್ಲಿ ಬದಲಾವಣೆಗಳನ್ನ ತಗೊಂಡ್ ಬಂದ್ರೆ ಒನ್ ಹೆಲ್ತ್ ಕಾನ್ಸೆಪ್ಟ್ ಅನ್ನ ಏನ್ ನಾವು ವಿಶ್ವಕ್ಕೆ ಸಂದೇಶವನ್ನ ಕೊಡ್ತಾ ಇದೀವಿ, ಅದು ಕೇವಲ ಬಾಯಿ ಮಾತಾಗದೆ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಬಯಸ್ತೀನಿ. ಈಗ ವಿವಿಧ ಇಲಾಖೆಗಳು ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡ್ತಾ ಇರ್ತವೆ. ಈಗ ಆರೋಗ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ ಎಲ್ಲವೂ ಕೂಡ ಕೆಲಸವನ್ನ ಮಾಡ್ತಾ ಇದಾವೆ. ಇವುಗಳ ಒಂದು ಕೋಆರ್ಡಿನೇಷನ್ ಹೇಗೆ ಅಂತ? ಈ ಒನ್ ಹೆಲ್ತ್ 2022ರಲ್ಲಿ ಒನ್ ಹೆಲ್ತ್ ಮಿಷನ್ ಅಂತ ಏನು ಭಾರತ ಸರ್ಕಾರ ಲಾಂಚ್ ಮಾಡಿರೋ ಮೂಲ ಉದ್ದೇಶ ಇದು. ಒಂದು, ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು. ಎರಡನೇದು, ನಾವೆಲ್ಲರೂ ನಮ್ಮ ಒಂದು, ಈಗ ಉದಾಹರಣೆ ಆರೋಗ್ಯ ಇಲಾಖೆ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ, ನಮ್ಮ ಇಲಾಖೆಗಳಲ್ಲಿ ಹಲವಾರು ಡೇಟಾ ಜನರೇಟ್ ಆಗುತ್ತೆ. ಅಂದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಬ್ ಸೆಂಟರ್ ಇಂದ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್, ಅಂದ್ರೆ ಒಂದು ಹಳ್ಳಿಗಳಿಂದ ಹಿಡಿದು ಸಿಟಿ ವರ್ಗುನು ಆರೋಗ್ಯ ಸಂಬಂಧಿತ ಹಲವಾರು ರಿಪೋರ್ಟಿಂಗ್ ಆಗ್ತಾ ಇರುತ್ತೆ. ಅದೇ ರೀತಿ ಪಶುಸಂಗೋಪನೆ ಇಲಾಖೆಯಲ್ಲಿ ಅವರು ಕೂಡ ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಮೀನುಗಾರಿಕೆ ಇಲಾಖೆಯವರು ಅವರು ಡಿಪಾರ್ಟ್ಮೆಂಟ್ ಅಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನ ಈ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಸ್ ಅವರು, ಉದಾಹರಣೆ ಈಗ ನಾಯಿ ಕಡಿತ ಆಯ್ತು ಅಥವಾ ಡೆತ್ ಆಯ್ತು, ಅದು ಕೂಡ ರಿಪೋರ್ಟ್ ಆಗ್ತಾ ಇರುತ್ತೆ. ಸೊ ಮುಂಚೆ ಏನಾಗ್ತಾ ಇತ್ತು, ವಿ ವರ್ ವರ್ಕಿಂಗ್ ಇನ್ ಸೈಲೋಸ್, ಅಂದ್ರೆ ನಮ್ಮ ಒಂದು ಇಂಡಿವಿಜುವಲ್ ಇದ್ರೊಳಗಡೆ ಮಾತ್ರ ನಾವು ವರ್ಕ್ ಮಾಡುವಂತಹ ಸಂದರ್ಭಗಳು ಜಾಸ್ತಿ ಇತ್ತು. ಮಾಡ್ತಾ ಇರ್ಲಿಲ್ಲ ಅಂತಲ್ಲ, ಕೆಲವು ಅಂಶಗಳನ್ನ ಮಾತ್ರ ಬೇರೆಯವ್ರ ಜೊತೆ ಹಂಚ್ಕೋತಾ ಇದ್ರು, ಎಲ್ಲಾ ಅಂಶಗಳನ್ನ ಹಂಚ್ಕೋತಾ ಇದ್ರು. ಈ ಒನ್ ಹೆಲ್ತ್ ಮಿಷನ್ ಆಗಿದ ನಂತರ ಭಾರತ ಸರ್ಕಾರದವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರತಿಯೊಂದು ರಾಜ್ಯ ಸರ್ಕಾರದವರು ಒತ್ತು ಕೊಟ್ಟು ಒನ್ ಹೆಲ್ತ್ ಮಿಷನ್ ಅನ್ನ ಅಳವಡಿಸ್ಕೊಂಡ್ರೆ, ನಾನು ಈಗ್ಲೇ ಹೇಳ್ದೆ 16ರಿಂದ 18 ಡಿಪಾರ್ಟ್ಮೆಂಟ್ಗಳು ಏನ್ ಬರ್ತವೆ ಅವೆಲ್ಲಾನು ಆರೋಗ್ಯ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡಿದ್ರೆ
ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಈ ಪ್ರಾಣಿಗಳಿಂದ ಬರುತ್ತಿರುವಂತಹ ಕಾಯಿಲೆಗಳನ್ನ ಅಂದ್ರೆ 60-70% ಕಾಯಿಲೆಗಳನ್ನ ನಾವು ತಡೆಗಟ್ಟಬಹುದು. ಅದರ ಜೊತೆಗೆ ಈ ಪರಿಸರವನ್ನ ನಾವು ಮಾಲಿನ್ಯ ಮಾಡದೆ ಅದರ ರಕ್ಷಣೆಯನ್ನ ಮಾಡಿದ್ರೆ ಮನುಷ್ಯರಲ್ಲಿ ಮೋರ್ ದೆನ್ 80% ಅಂದ್ರೆ 80% ಕಾಯಿಲೆಗಳನ್ನ ನಾವು ಖಂಡಿತ ತಡೆಗಟ್ಟಬಹುದು ಅಂತ ಬಯಸ್ತೀನಿ ಸರ್. ಬಹಳ ಸಂತೋಷ ಡಾಕ್ಟರ್ ಮಾಲತೇಶ್ ಹುಂಡಿ ಅವರೇ. ಒನ್ ವರ್ಲ್ಡ್ ಒನ್ ಹೆಲ್ತ್ ಅಥವಾ ವಿಶ್ವ ಒಂದು ಆರೋಗ್ಯಕ್ಕೊಂದು ಅಭಿಯಾನದಲ್ಲಿ ನಾವು ಯಾವ ರೀತಿ ತೊಡಗಿಸಿಕೊಳ್ಬಹುದು, ಜೊತೆಗೆ ವಿವಿಧ ಇಲಾಖೆಗಳು, ಆರೋಗ್ಯ ಇಲಾಖೆ ಇರಬಹುದು, ಪಶುಸಂಗೋಪನೆ ಇರಬಹುದು, ಅಥವಾ ಮೀನುಗಾರಿಕೆ ಇರಬಹುದು, ಅರಣ್ಯ ಇರಬಹುದು, ನಮ್ಮ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಅರಣ್ಯ, ಪಶುಗಳು ಅಥವಾ ಜಾನುವಾರುಗಳು ಇವುಗಳು ಕೂಡ ಯಾವ ರೀತಿ ಒಂದು ಸಹಯೋಗವನ್ನ ವ್ಯಕ್ತಪಡಿಸ್ತವೆ ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.